ಪೂಜ್ಯಾಯ ಗುರು ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನವತಾಂ ಕಾಮಧೇನುವೆ. ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದಿವ್ಯ ಪವಾಡಗಳು. ಭಾರತದ ಪವಿತ್ರ ಭೂಮಿಯಲ್ಲಿ ಅನೇಕ ಋಷಿ ಮುನಿ ಸಾಧುಸಂತರಾಗಿದ್ದರು. ಆದರೆ ತಮ್ಮ ಜೀವಂತ ಸಮಾಧಿಯಲ್ಲಿಯೇ ಶತಮಾನಗಳಿಂದ ಭಕ್ತರ ಪ್ರಾರ್ಥನೆಗಳನ್ನು ಸ್ವೀಕರಿಸುತ್ತಿರುವವರು. ಕಲಿಯುಗ ಕನ್ನ ಕಲ್ಪವೃಕ್ಷ ಕಾಮಧೇನು ಮಂತ್ರಾಲಯ ಬೃಂದಾವನದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಸ್ವಾಮಿಗಳು 1671ರಲ್ಲಿ ಮಂತ್ರಾಲಯದಲ್ಲಿ ಜೀವಂತ ಬೃಂದಾವನ ಪ್ರವೇಶ ಮಾಡಿದರು. ಅವರು ಸಮಾಧಿಗೆ ಪ್ರವೇಶಿಸುವ ಮುನ್ನವೇ ಸ್ಪಷ್ಟವಾಗಿ ಹೇಳಿದರು, ನಾನು 700 ವರ್ಷಗಳವರೆಗೆ ಜೀವಂತವಾಗಿಯೇ ಈ ಬೃಂದಾವನದೊಳಗೆ ಇರುತ್ತೇನೆ. ನನ್ನನ್ನು ನೆನೆಸಿಕೊಂಡು ಪ್ರಾರ್ಥಿಸಿದ ಭಕ್ತರ ಎಲ್ಲ ಕೋರಿಕೆಗಳನ್ನು ನಾನು ನೆರವೇರಿಸುತ್ತೇನೆ ಎಂದು ಹೇಳಿ ಜೀವಂತ ಸಮಾಧಿ ಆಗುತ್ತಾರೆ. ನಂತರ ಇದಕ್ಕೆ ಸಾಕ್ಷಿಯಾಗಿ ಇಂದಿಗೂ ಲಕ್ಷಾಂತರ ಜನರು ಮಂತ್ರಾಲಯಕ್ಕೆ ಬಂದು ಸ್ವಾಮಿಗಳ ದಿವ್ಯ ಅನುಗ್ರಹವನ್ನು ಅನುಭವಿಸುತ್ತಿದ್ದಾರೆ ಮತ್ತು ರಾಯರ ಪವಾಡಗಳನ್ನು ನೋಡಿದ್ದಾರೆ. ಅದರಲ್ಲಿ ಈಗ ಅವರ ಪ್ರಸಿದ್ಧ ಪವಾಡಗಳನ್ನು ಕಣ್ಣಾರೆ ನೋಡಿರುವ ಮತ್ತು ಕೇಳಿರುವ ಪವಾಡಗಳನ್ನು ನಿಮಗೆ ಹೇಳುತ್ತಿದ್ದೇವೆ. ರಾಯರ ಮೊದಲನೆಯ ಪವಾಡ, ಅರಸನ ಮರಣದಂಡನೆ ತಪ್ಪಿಸಿದ ಪವಾಡ. ಮಂತ್ರಾಲಯದ ಸಮೀಪದ ಒಂದು ಗ್ರಾಮದಲ್ಲಿ ಅರಸ ಬೇರೆ ಯಾರೋ ಮಾಡಿದ ಕೊಲೆ ಆರೋಪಕ್ಕೆ ಸಿಲುಕಿದ. ನಂತರ ನ್ಯಾಯಾಲಯವು ಅವನಿಗೆ ಮರಣದಂಡನೆ ವಿಧಿಸಿತು. ಅರಸನ ಕುಟುಂಬವು ಅಳುತ್ತಾ ಮಂತ್ರಾಲಯಕ್ಕೆ ಬಂದು ರಾಘವೇಂದ್ರ ಸ್ವಾಮಿಗಳ ಜೀವಂತ ಸಮಾಧಿಯಾಗಿರುವ ಜಾಗಕ್ಕೆ ಬಂದು ಪ್ರಾರ್ಥಿಸಿ ನಡೆದುದನ್ನೆಲ್ಲ ಹೇಳಿ ರಾಯರ ಮುಂದೆ ನಿಂತು ಕಣ್ಣೀರಾಕಿದರು. ನಂತರ ನಡೆದಿದ್ದು ಪವಾಡ. ಅದೇನೆಂದರೆ, ಮರುದಿನ ಅರಸನಿಗೆ ಶಿಕ್ಷೆ ನೀಡುವ ಸಮಯದಲ್ಲಿ ಅದ್ಭುತವಾಗಿ ನ್ಯಾಯಾಧೀಶನ ಮನಸ್ಸು ಕರಗಿ ಮತ್ತೆ ಆ ಕೇಸನ್ನು ಪರಿಶೀಲಿಸಿ ಅರಸನದು ಯಾವುದೇ ತಪ್ಪಿಲ್ಲ ಎಂದು ಜಡ್ಜ್ ತೀರ್ಪು ನೀಡಿದರು. ಅರಸನು ಬಿಡುಗಡೆಯಾದನು. ನಂತರ ಅರಸನ ಹೆಂಡತಿ ಅರಸನಿಗೆ ರಾಯರ ಹತ್ತಿರ ಬೇಡಿಕೊಂಡ ವಿಷಯವನ್ನು ಹೇಳುತ್ತಾಳೆ. ಅದನ್ನು ಕೇಳಿದ ಅರಸನು 1 ನಿಮಿಷ ಆಶ್ಚರ್ಯಗೊಂಡು ಮತ್ತೆ ಮಂತ್ರಾಲಯಕ್ಕೆ ಬಂದು ಆ ವಿಷಯವನ್ನು ಊರಿಗೆಲ್ಲ ಹೇಳಿ ರಾಯರ ಹತ್ತಿರ ಬಂದು ಪೂಜೆ ಸಲ್ಲಿಸಿ ರಾಯರ ಪವಾಡದ ವಿಷಯವನ್ನು ಊರಿನ ಜನರಿಗೂ ಸಹ ಹೇಳುತ್ತಾನೆ. ಅದನ್ನು ಕೇಳಿದ ಜನರು ಕೂಡ ಆಶ್ಚರ್ಯಗೊಂಡು ರಾಯರ ಪವಾಡವನ್ನು ನೋಡಿ ಜನರು ಆಶ್ಚರ್ಯದಿಂದ ಇದು ರಾಘವೇಂದ್ರ ಸ್ವಾಮಿಗಳ ಪವಾಡವೇ ಎಂದು ನಂಬುತ್ತಾರೆ. ರಾಯರ 2ನೇ ಪವಾಡ, ಅನ್ನಸಂತರ್ಪಣೆಯ ಪವಾಡ. ಒಮ್ಮೆ ಬ್ರಹ್ಮರಥೋತ್ಸವ ಸಂದರ್ಭದಲ್ಲಿ ಸಾವಿರಾರು ಜನರು ಮಂತ್ರಾಲಯಕ್ಕೆ ಬಂದಿದ್ದರು. ಆದರೆ ಆ ದಿನ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದರಿಂದ ಅನ್ನ ಸಂತರ್ಪಣೆ ಮಾಡಲು ಅಡುಗೆ ಮಾಡಿದ್ದ ಅನ್ನವು ಖಾಲಿಯಾಗಿ ತುಂಬಾ ಕಡಿಮೆಯಿತ್ತು. ಸಾವಿರಾರು ಜನರು ಇನ್ನೂ ಊಟ ಮಾಡಿರಲಿಲ್ಲ. ಇದನ್ನು ನೋಡಿದ ಅಡುಗೆ ಮಾಡುತ್ತಿದ್ದವರು ಅರ್ಚಕರಿಗೆ ಹೇಳುತ್ತಾರೆ. ಅದನ್ನು ಕೇಳಿದ ಅರ್ಚಕರು ಅಡುಗೆ ಮನೆಗೆ ಬಂದು ಅನ್ನವನ್ನು ನೋಡುತ್ತಾ, ಇಷ್ಟು ಅನ್ನದಿಂದ ಇಷ್ಟು ಜನರ ಹೊಟ್ಟೆ ತುಂಬಲು ಸಾಧ್ಯವಿಲ್ಲ. ಈಗ ಮತ್ತೆ ಅಡುಗೆ ಮಾಡುವಷ್ಟರಲ್ಲಿ ತುಂಬಾ ಸಮಯ ಬೇಕಾಗುತ್ತದೆ. ಇದರಿಂದ ಭಕ್ತರು ಬೇಸರವಾಗುತ್ತಾರೆ ಎಂದು ಯೋಚಿಸುತ್ತಾ ಅರ್ಚಕರು ರಾಘವೇಂದ್ರ ಸ್ವಾಮಿಗಳ ಮುಂದೆ ಹೂವಿಟ್ಟು, ಗುರುರಾಯರೇ, ಸಾವಿರಾರು ಜನ ನಿಮ್ಮ ಭಕ್ತರು ಬಂದಿದ್ದಾರೆ. ಆದರೆ ಅವರಿಗೆ ಅನ್ನ ನೀಡಲು ಅಡುಗೆ ಮನೆಯಲ್ಲಿ ಅನ್ನ ಖಾಲಿಯಾಗುತ್ತಿದೆ. ಈಗ ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ ರಾಯರೇ ಎಂದು ಕೇಳಿಕೊಂಡರು. ನಂತರ ಆ ಕ್ಷಣದಿಂದ ಅಡುಗೆ ಮನೆಯಲ್ಲಿದ್ದ ಅನ್ನ ಸಾರು ಹೋಳಿಗೆ ಎಲ್ಲವೂ ಖಾಲಿಯಾಗದೆ ಇನ್ನೂ ಹೆಚ್ಚುತ್ತಾ ಹೋಯಿತು. ಸಾವಿರಾರು ಜನರು ತಿಂದು ತೃಪ್ತರಾದರು. ಅನ್ನ ಖಾಲಿಯಾಗಲಿಲ್ಲ. ಈ ಪವಾಡವನ್ನು ನೋಡಿದ ಅರ್ಚಕರು, ಅಡುಗೆ ಮನೆಯವರು ಮತ್ತು ಭಕ್ತರು ರಾಯರ ಪವಾಡವನ್ನು ನೋಡಿ ಆಶ್ಚರ್ಯಗೊಂಡರು. ಇದು ಭಕ್ತರ ಹೃದಯದಲ್ಲಿ ಅಚ್ಚಳಿಯದಂತೆ ಉಳಿದ ಪವಾಡ. 3ನೇ ಪವಾಡ, ಕಣ್ಣು ಕಾಣದವನಿಗೆ ದೃಷ್ಟಿ ನೀಡಿದ ರಾಯರ ಪವಾಡ. ರಾಯರ ಪವಾಡಗಳನ್ನು ಕೇಳಿದ ಒಬ್ಬ ಬಡ ಕಣ್ಣು ಕಾಣದ ಭಕ್ತನು ಮತ್ತು ಅವನ ಬಡ ಕುಟುಂಬವು ಮಂತ್ರಾಲಯಕ್ಕೆ ಬಂದು ರಾಯರ ಬೃಂದಾವನದ ಹತ್ತಿರ ಬಂದು ಅಳುತ್ತಾ, ಸ್ವಾಮಿಯೇ, ನಿಮ್ಮ ರೂಪವನ್ನು ನೋಡಲು ನನಗೆ ಕಣ್ಣು ಇಲ್ಲ. ಒಂದು ಬಾರಿಯಾದರೂ ನಿನ್ನ ರೂಪವನ್ನು ನೋಡುವಷ್ಟು ದೃಷ್ಟಿ ಕೊಡಿ. ಗುರು ರಾಘವೇಂದ್ರ, ನಿನ್ನನ್ನು ಒಂದು ಬಾರಿ ನೋಡಬೇಕು. ಅದು ಹೇಗಾದರೂ ಸರಿ ತಂದೆ ಎಂದು ಅಳುತ್ತಾ ರಾಯರ ಬೃಂದಾವನದಲ್ಲಿ ಕೇಳಿಕೊಂಡು ರಾಯರಿಗೆ ಪೂಜೆ ಸಲ್ಲಿಸಿ ನಂತರ ಮಂತ್ರಾಲಯದಿಂದ ಹೊರಟರು. ಅವರು ಮನೆಗೆ ಬಂದು ಮಲಗಿದರು. ನಂತರ ಕಣ್ಣು ಕಾಣದವನ ಕನಸಿನಲ್ಲಿ ಅದೇ ರಾತ್ರಿ ರಾಘವೇಂದ್ರ ಸ್ವಾಮಿಗಳು ಬಂದು ಅವನ ತಲೆಯನ್ನು ಮುಟ್ಟಿ ಅವನಿಗೆ ಆಶೀರ್ವಾದ ಮಾಡಿ ಹೊರಟರು. ಬೆಳಿಗ್ಗೆ ಎದ್ದು ನಿಧಾನವಾಗಿ ಕಣ್ಣು ತೆರೆದು ನೋಡಿದ. ಅವನಿಗೆ ಕಣ್ಣು ಕಾಣುತ್ತಿತ್ತು. ಅದನ್ನು ನೋಡಿ ಆಶ್ಚರ್ಯಗೊಂಡು ಜೋರಾಗಿ ಕಿರುಚುತ್ತಾ, ಅಪ್ಪ, ಅಮ್ಮ ಎಂದು ಕೂಗಿ ಕರೆದನು. ಅವನ ಕೂಗು ಕೇಳಿ ಅವರ ಅಮ್ಮ ಗಾಬರಿಯಿಂದ ಓಡಿ ಬಂದು ಮಗನಿಗೆ ಏನಾಯಿತು ಎಂದು ನೋಡಿದರು. ಅವನು ಸ್ಪಷ್ಟವಾಗಿ ಅವನ ಕಣ್ಣಿನಿಂದ ಎಲ್ಲವನ್ನೂ ನೋಡಲು ಪ್ರಾರಂಭಿಸಿದ.
ಅವನ ಕಣ್ಣುಗಳಿಂದ ಅವನ ತಂದೆ ತಾಯಿಯನ್ನು ನೋಡಿ ಖುಷಿಯಿಂದ ಕಣ್ಣೀರು ಹಾಕಿ ಹೇಳಿದ, ಅಮ್ಮ, ರಾತ್ರಿ ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ನನ್ನ ತಲೆಯನ್ನು ಮುಟ್ಟಿ ಹೋದರು. ನಂತರ ನನಗೆ ಕಣ್ಣು ಬಂತಮ್ಮ ಎಂದು ಹೇಳಿದ. ಅದನ್ನು ನೋಡಿದ ತಂದೆ ತಾಯಿ, ಹೌದು, ಇದು ಗುರು ರಾಘವೇಂದ್ರ ಸ್ವಾಮಿಗಳ ಪವಾಡವೇ ಎಂದು ಹೇಳಿ ಅಂದಿನಿಂದ ಅವರ ಮಗ ಮತ್ತು ಅವರ ತಂದೆ ತಾಯಿ ರಾಘವೇಂದ್ರ ಸ್ವಾಮಿಗಳ ಸೇವಕನಾಗಿ ಬದುಕಿದನೆಂದು ಹೇಳುತ್ತಾರೆ. 4ನೇ ಪವಾಡ, ರೋಗಿಗಳಿಗೆ ಆರೋಗ್ಯ ನೀಡಿದ ಪವಾಡ. ಒಬ್ಬ ಶ್ರೀಮಂತ ವ್ಯಾಪಾರಿಯ ಮಗಳು ಅತಿಯಾದ ಜ್ವರದಿಂದ ಬಳಲುತ್ತಿದ್ದಳು. ಶ್ರೀಮಂತ ವ್ಯಾಪಾರಿಯು ವೈದ್ಯರ ಬಳಿ ಎಷ್ಟೇ ಕೇಳಿಕೊಂಡರು. ವೈದ್ಯರು, ಇವಳು ಬದುಕು ಉಳಿಯುವುದು ಕಷ್ಟ ಎಂದು ಹೇಳಿದರು. ಅದನ್ನು ಕೇಳಿದ ಶ್ರೀಮಂತ ವ್ಯಾಪಾರಿ ಕೊನೆಗೆ ತನ್ನ ಮಗಳನ್ನು ಮನೆಗೆ ಕರೆತಂದರು. ನಂತರ ಶ್ರೀಮಂತ ವ್ಯಾಪಾರಿ ಮನೆಯಲ್ಲಿ ಅಳುತ್ತಾ ಯೋಚಿಸುತ್ತಿರುವಾಗ ಒಬ್ಬ ಸನ್ಯಾಸಿಯು ಶ್ರೀಮಂತ ವ್ಯಾಪಾರಿಯ ಮನೆಗೆ ಬಂದು ಅವರ ಕಷ್ಟವನ್ನು ಕೇಳಿ, ನೀವು ಒಂದು ಬಾರಿ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ನಂತರ ನಿಮ್ಮ ಮಗಳ ಜ್ವರ ಕಮ್ಮಿಯಾಗಿ ನಿಮ್ಮ ಮಗಳು ಖಂಡಿತವಾಗಿ ಬದುಕುಳಿಯುತ್ತಾಳೆ ಎಂದು ಹೇಳಿದರು. ಅದನ್ನು ಕೇಳಿದ ಶ್ರೀಮಂತ ವ್ಯಾಪಾರಿ ಕೊನೆಯ ಬಾರಿ ಪ್ರಯತ್ನವನ್ನು ಮಾಡೋಣ ಎಂದು ತೀರ್ಮಾನಿಸಿ ಆ ದಿನವೇ ಶ್ರೀಮಂತ ವ್ಯಾಪಾರಿ ಮತ್ತು ಕುಟುಂಬವು ಮಂತ್ರಾಲಯಕ್ಕೆ ಬಂದು ಸೇವೆ ಸಲ್ಲಿಸಿ ಬೃಂದಾವನದ ಹತ್ತಿರ ನಿಂತು, ನನ್ನ ಮಗಳು ಅತಿಯಾದ ಜ್ವರದಿಂದ ನರಳುತ್ತಿದ್ದಾಳೆ, ವೈದ್ಯರು ಅವಳು ಬದುಕುಳಿಯುವುದಿಲ್ಲ ಎಂದು ಹೇಳುತ್ತಿದ್ದಾರೆ, ಅವಳನ್ನು ದಯವಿಟ್ಟು ಉಳಿಸಿಕೊಡು ಪ್ರಭು ಎಂದು ಬೇಡಿಕೊಂಡರು. ನಂತರ ಅರ್ಚಕರು ಮಂತ್ರಾಕ್ಷತೆಯನ್ನು ನೀಡಿ ಮಗಳಿಗೆ ಅದನ್ನು ನೀರಿನಲ್ಲಿ ಕೊಡಿ ಎಂದು ಹೇಳಿದರು. ಮನೆಗೆ ಬಂದು ಅದೇ ರಾತ್ರಿ ಮಗಳಿಗೆ ನೀರಿನಲ್ಲಿ ಮಂತ್ರಾಕ್ಷತೆಯನ್ನು ನೀಡಿ ಮಲಗಿಸಿದರು. ಸ್ವಲ್ಪ ಸಮಯ ಕಳೆದಂತೆ ಅಚ್ಚರಿಯಾಗಿ ಶ್ರೀಮಂತನ ಮಗಳಿಗೆ ಜ್ವರ ಕಮ್ಮಿಯಾಗಿ ಗುಣಮುಖಳಾಗಿ ಎದ್ದು ಕುಳಿತಳು. ಅದನ್ನು ನೋಡಿದ ಶ್ರೀಮಂತ ವ್ಯಾಪಾರಿ ಆಶ್ಚರ್ಯಗೊಂಡನು. ವೈದ್ಯರು ಸಹ ಬದುಕುಳಿಯುವುದಿಲ್ಲ ಎಂದು ಹೇಳಿದರು. ಆದರೆ ರಾಯರ ಮಂತ್ರಾಕ್ಷತೆ ಪವಾಡವೇ ನಡೆಸಿತು ಎಂದು ನಂಬಿ ಶ್ರೀಮಂತ ವ್ಯಾಪಾರಿ ರಾಯರ ಪವಾಡವನ್ನು ತನ್ನ ಸ್ನೇಹಿತರಿಗೆ ಹೇಳಿದ. ವೈದ್ಯರಿಗೂ ಹೇಳಿದರು. ಅದನ್ನು ಕೇಳಿದ ವೈದ್ಯರು ಆಶ್ಚರ್ಯಗೊಂಡು, ಇದು ಮಾನವ ಶಕ್ತಿಯಿಂದ ಸಾಧ್ಯವಿಲ್ಲ, ಇದು ಗುರು ರಾಘವೇಂದ್ರ ಸ್ವಾಮಿಗಳ ಪವಾಡವೇ ಎಂದು ನಂಬುತ್ತಾರೆ. 5. ಬಡ ಬ್ರಾಹ್ಮಣನಿಗೆ ಧನ ಸಹಾಯ ಮಾಡಿದ ಪವಾಡ. ಒಬ್ಬ ಬಡ ಬ್ರಾಹ್ಮಣನು ಪ್ರತಿದಿನ ಒಂದು ಬಾರಿ ಊಟ ಮಾಡಿ ದಿನದ 2 ಕಾಲ ಹಸಿವಿನಿಂದ ಬಳಲುತ್ತಿದ್ದ ಕುಟುಂಬದ ಜೀವನ ಸಾಗಿಸಲು ಯಾವುದೇ ಕೆಲಸ ಸಿಗಲಿಲ್ಲ. ಆದರೆ ಅವನು ತುಂಬಾ ಭಕ್ತಿಯಿಂದ ದೇವರನ್ನು ಪೂಜಿಸುತ್ತಿದ್ದ. ಆದರೆ ತುಂಬ ಬಡತನ ಮತ್ತು ಬರಗಾಲದ ಸಮಯ, ಏನು ಮಾಡುವುದು ಎಂದು ತಿಳಿಯದೇ ಇದ್ದಾಗ ಒಬ್ಬ ಗುರುಗಳು ಮಂತ್ರಾಲಯಕ್ಕೆ ಹೋಗಿ ಬಾ ಎಂದು ಸಲಹೆ ನೀಡುತ್ತಾರೆ. ಬಡ ಬ್ರಾಹ್ಮಣ ಯೋಚಿಸುತ್ತಾ, ಇದೇ ರೀತಿಯಾದರೆ ನನ್ನ ಕುಟುಂಬದವರು ಹಸಿವಿನಿಂದ ಸತ್ತು ಹೋಗುತ್ತಾರೆ ಎಂದುಕೊಂಡನು. ಆದರೆ ಗುರುಗಳ ಸಲಹೆಯಂತೆ ಒಂದು ದಿನ ಮಂತ್ರಾಲಯಕ್ಕೆ ಬಂದು ಭಕ್ತಿಯಿಂದ ಬೃಂದಾವನದ ಹತ್ತಿರ ಬಂದು ಅಳುತ್ತಾ ಪ್ರಾರ್ಥಿಸಿ, ಪ್ರಭು, ನನ್ನ ಕುಟುಂಬದವರು ನನ್ನನ್ನೇ ನಂಬಿದ್ದಾರೆ, ಆದರೆ ನನಗೆ ಅವರಿಗೆ ಅನ್ನ ನೀಡುವಷ್ಟು ದುಡಿಮೆಯಿಲ್ಲ ಮತ್ತು ಬರಗಾಲದಿಂದ ನಾವು ಏನು ಮಾಡಬೇಕು ಎಂದು ಗೊತ್ತಾಗುತ್ತಿಲ್ಲ, ದಯವಿಟ್ಟು ನನ್ನ ಕುಟುಂಬಕ್ಕೆ ಅನ್ನ ನೀಡುವಷ್ಟು ಸಹಾಯ ಮಾಡಿ ಎಂದು ಬೇಡಿಕೊಂಡು ಬ್ರಾಹ್ಮಣ ಮನೆಗೆ ಬಂದನು. ನಂತರ ಅದೇ ದಿನ ಸಂಜೆ ಒಂದು ಶ್ರೀಮಂತ ವ್ಯಾಪಾರಿಯು ಬಡ ಬ್ರಾಹ್ಮಣನ ಮನೆಗೆ ಬಂದು ಅವನಿಗೆ ಮನೆ, ಭೂಮಿ ಮತ್ತು ಹಣವನ್ನು ದಾನ ಮಾಡಿ ಈ ರೀತಿ ಹೇಳಿದ, ನನಗೆ ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ನಿನಗೆ ಸಹಾಯ ಮಾಡು ಎಂದರು. ಆದರೆ ನಿನಗೆ ಇನ್ನೊಂದು ವಿಷಯ ಹೇಳಬೇಕು, ನಾನು ನಿನಗೆ ನೀಡುವಷ್ಟು ನನಗೆ ಸಹಾಯ ಮಾಡಿರುವುದು ಕೂಡ ರಾಘವೇಂದ್ರ ಸ್ವಾಮಿಗಳು, ಅದರಿಂದ ನಾನು ನಿನಗೆ ನೀಡುತ್ತಿದ್ದೇನೆ ಅಷ್ಟೇ, ಇದನ್ನು ನೀನು ಯಾವುದೇ ಸಂಕೋಚವಿಲ್ಲದೆ ತೆಗೆದುಕೋ ಎಂದು ಹೇಳಿದರು. ಅದನ್ನು ನೋಡಿದ ಬಡ ಬ್ರಾಹ್ಮಣ ಆಶ್ಚರ್ಯದಿಂದ ಅದನ್ನು ಸ್ವೀಕರಿಸಿ ರಾಘವೇಂದ್ರ ಸ್ವಾಮಿಗಳ ಪವಾಡವನ್ನು ಎಲ್ಲರಿಗೂ ಹೇಳಿದ ಎಂದು ಹೇಳುತ್ತಾರೆ. ನಕ್ಷತ್ರ ಚಿಹ್ನೆ ಅಪಾಯದಿಂದ ಮಂತ್ರಾಲಯ ಮಠವನ್ನು ರಕ್ಷಿಸಿದ ಪವಾಡ. ನಕ್ಷತ್ರ ಚಿಹ್ನೆ. ಒಮ್ಮೆ ತುಂಗಭದ್ರಾ ನದಿ ಅತಿಯಾದ ಮಳೆಯಿಂದ ಭಾರೀ ಪ್ರವಾಹದಿಂದ ಉಕ್ಕಿ ಹರಿಯುತ್ತಿತ್ತು. ಮಠ ಮತ್ತು ಊರಿಗೆ ಅಪಾಯದ ಸೂಚನೆ ಇತ್ತು. ಜನರೆಲ್ಲ ಬಾಯಬಿತರಾಗಿ ಭಯದಿಂದ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಹತ್ತಿರ ಬಂದು ಪ್ರಾರ್ಥಿಸಿದರು. ಆ ಕ್ಷಣವೇ ನದಿಯ ಪ್ರವಾಹ ಕಮ್ಮಿಯಾಗಿ ಭಾರೀ ಪ್ರವಾಹದಿಂದ ಜನರು ಬಚಾವಾದರು ಮತ್ತು ಪ್ರವಾಹದಿಂದ ಮಠಕ್ಕೂ ಏನೂ ತೊಂದರೆಯಾಗಲಿಲ್ಲ ಎಂದು ಹೇಳುತ್ತಾರೆ. ಈ ಸಮಯದಲ್ಲೂ ರಾಯರ ದಿವ್ಯ ಕೃಪೆ ಸಂಭವಿಸಿತು. ಹಲವಾರು ಭಕ್ತರಿಗೆ ಸ್ವಾಮಿಗಳು ಕಣ್ಣಿಗೆ ಕಾಣದೆ ಸಹಾಯ ಮಾಡುತ್ತಾರೆ. ಕೆಲವರಿಗೆ ಕನಸಿನಲ್ಲಿ ಬಂದು ಸಲಹೆ ನೀಡುತ್ತಾರೆ, ಕೆಲವರಿಗೆ ಕಾಣದ ಶಕ್ತಿಯಿಂದ ಕಷ್ಟ ನಿವಾರಿಸುತ್ತಾರೆ. ಇಂತಹ ಪವಾಡಗಳ ಸಾಕ್ಷಿ ಇಂದಿಗೂ ಸಾವಿರಾರು ಭಕ್ತರಿಂದ ಕೇಳಲು ಸಾಧ್ಯ. ನಕ್ಷತ್ರ ಚಿಹ್ನೆ ಹಸುವನ್ನು ರಕ್ಷಣೆ ಮಾಡಿದ ಪವಾಡ. ನಕ್ಷತ್ರ ಚಿಹ್ನೆ. ಒಬ್ಬ ಬಡವನ ಹಸುವನ್ನು ಕಳ್ಳರು ಕದ್ದರು. ಆತ ಅಳುತ್ತಾ ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥಿಸಿದ. ಹಸುವನ್ನು ಕದ್ದ ಕಳ್ಳರಿಗೆ ರಾತ್ರಿ ಭಯಾನಕ ಕನಸು ಬಂತು. ರಾಘವೇಂದ್ರ ಸ್ವಾಮಿಗಳು ಕೋಪದಿಂದ ಕತ್ತಿ ಹಿಡಿದು ನಿಂತಂತೆ ಕಂಡರು. ಕಳ್ಳರು ಹೆದರಿ ಭಯಗೊಂಡು ಬೆಳಿಗ್ಗೆ ಅವರ ಹಸುವನ್ನು ಮತ್ತೆ ಅಲ್ಲೇ ತಂದು ಬಿಟ್ಟು ಕ್ಷಮೆ ಕೇಳಿ, ರಾಯರ ಪವಾಡವನ್ನು ಕಂಡೆ. ರಾಯರು ನನ್ನ ಕನಸಿನಲ್ಲಿ ಬಂದು ಅವರ ಉಗ್ರರೂಪವನ್ನು ತೋರಿಸಿದರು.
ನನ್ನನ್ನು ಕ್ಷಮಿಸಿ ಎಂದು ಹೇಳಿದರು. ಕಳ್ಳರು ಹಸುವನ್ನು ಕೊಟ್ಟು ಅಂದಿನಿಂದ ಕಳ್ಳತನ ಬಿಟ್ಟು ಒಳ್ಳೆಯವರಾಗಿ ಬದುಕಿದರು ಎಂದು ಹೇಳುತ್ತಾರೆ. 1671ರಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಜೀವಂತ ಬೃಂದಾವನ ಪ್ರವೇಶ ಮಾಡಿದರು. 700 ವರ್ಷಗಳವರೆಗೆ ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತೇನೆ ಎಂದು ಹೇಳಿದ್ದಾರೆ. ಇಂದಿಗೂ ಸಹ ಭಕ್ತರು ರಾಯರನ್ನು ಕಲ್ಪವೃಕ್ಷ, ಕಾಮಧೇನು, ಬಡವರ ಬಂಧು, ಆಪದ್ಬಾಂಧವ, ಅನಾಥ ರಕ್ಷಕ ಎಂದು ಸಂಕಟಗಳನ್ನು ಹೇಳಿದಾಗ ತಕ್ಷಣವೇ ಪರಿಹಾರ ನೀಡುವ ಕಾಮಧೇನು ರಾಘವೇಂದ್ರ ಸ್ವಾಮಿಗಳ ಪವಾಡಗಳು ಇನ್ನೂ ತುಂಬಾ ಇವೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ 5 ಪವಾಡಗಳನ್ನು ತಿಳಿಸಿಕೊಡುತ್ತೇವೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ. ನಮಸ್ಕಾರ.